ನಮಸ್ಕಾರ ರೈತ ಬಾಂಧವರೇ ಈ ವಿಡಿಯೋ ಉದ್ದೇಶ ಇಷ್ಟ ಐತೆ ಈ ವರ್ಷ ನೋಡ್ಬೋದು ವಾತಾವರಣ ಪೂರ್ಣ ಖರಾಬ್ ಐತಿ ಏನು ನಾವು ಏಪ್ರಿಲ್ ಕಟ್ಟಿಂಗ್ ಮಾಡಿದೆವಲ್ಲ ಮೇ 15ನೇ ತಾರೀಕಿನಿಂದ ಮಳೆ ಚಾಲು ಆಗಿದೆ ಇಲ್ಲಿ ತನಕ ಕಂಟಿನ್ಯೂ ಮೋಡ್ ಮುಚ್ಚಿದ ವಾತಾವರಣ ಐತಿ ನಡಬಾರ್ಕ 10-15 ದಿನ ಸತತವಾಗಿ ಮಳೆ ಆಗೈತಿ ಈಗೂ ನೋಡ್ಬೋದು ನೀವು ಇನ್ನೂ ಆದ್ರೂ ಮಳೆ ಕಂಟಿನ್ಯೂ ಐತಿ ಈಗ ನೋಡ್ಬೋದು ಅಕ್ಟೋಬರ್ ಚಟ್ನಿ ಸಮೀಪ ಅಂತ ಚಟ್ನಿ ಹೊಡೆಯೋರಿಗೆ ರೈತರಿಗೆಲ್ಲ ಫೋನ್ ಹಚ್ಚಲತ್ತಾರ ಡೇಟ್ ಕೊಡ್ರಿ ಅಂತೇಳಿ ಬಟ್ ರೈತರಿಗೆ ಏನು ಡೌಟ್ ಐತಪ್ಪ ಅಂತಂದ್ರೆ ಈ ವರ್ಷ ವಾತಾವರಣ ಖರಾಬ್ ಐತಿ ಯಾವ ಡೇಟಿಗೆ ಚಟ್ನಿ ಹೊಡಿಯೋಣ ಅಂತೇಳಿ ರೈತ ಬಾಂಧವ್ರಿ ನಾವು ಈಗ ಇದ್ರ ಸಂಬಂಧ ಈಗ ನಾವು ಈ ಆಗಸ್ಟ್ 31ನೇ ತಾರೀಕಿಗೆ ನಾವೊಂದು ಮೀಟಿಂಗ್ ಅರೇಂಜ್ ಮಾಡ್ಯಾವಿ ಇಲ್ಲಿ ದ್ಯಾಬೇರಿ ವಾಗ್ದೇವ್ ಮಂದಿರ ಹಾಲ್ದಾಗ ಮೀಟಿಂಗ್ ಐತಿ ರೈತ ಬಾಂಧವ್ರಿ ಈ ಮೀಟಿಂಗ್ ನೀವು ಬಂದ್ರಿ ಅಂತ ತಿಳ್ಕೊರಿ ಈ ಮೀಟಿಂಗ್ದಾಗ ಈ ವರ್ಷ ಏನು ವಾತಾವರಣ ಖರಾಬ್ ಐತಲ್ಲ ಈಗ ನೋಡ್ಬೋದು ಈಗ ಒಂದು ಈ ಕಡ್ಡಿದಾಗ ಗರ್ಭಧಾರಣೆ ಚಲೋ ಆಗ್ಬೇಕಂತಂದ್ರೆ ಈ ಕಡ್ಡಿನಾಗ ಏನು ಕಣ್ಣುಗಳದಲ್ಲ ಕಣ್ಣಾಗ ಗರ್ಭಧಾರಣೆ ಚಲೋ ಆಗ್ಬೇಕಂದ್ರೆ ಮಿನಿಮಮ್ 30-35 ಟೆಂಪ್ರೇಚರ್ ಬೇಕು ಬಟ್ ಈ ವರ್ಷ 30-35 ಟೆಂಪ್ರೇಚರ್ ನಮ್ಗೆ ಸಿಕ್ಕೇ ಇಲ್ಲ ಪೂರ್ಣ ಮೋಡ ಮುಸುಕಿದ ವಾತಾವರಣ ಇರೋದ್ರಿಂದ ಮತ್ತು ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ ಈ ಕಡ್ಡಿ ನೋಡ್ಬೋದು ಈ ಕಡ್ಡಿಗಳ ಮ್ಯಾಚುರಿಟಿ ಚಲೋ ಆಗ್ಯಾವ ಎಲ್ಲ ಆಗ್ಯಾವ ಬಟ್ ಒಳಗೊಬ್ಬರೊಬ್ಬರ ಕಡ್ಡಿನಾಗ ಪಿತ್ ಸರಿಯಾಗಿ ಮ್ಯಾಚುರಿಟಿ ಆಗಿಲ್ಲ ಈಗ ಹೊರಗಡೆ ಏನು ಕಲರ್ ಐತಲ್ಲ ಒಳಕಿನ ಪಿತ್ತಿನ ಭಾಗ ಸೇಮ್ ಬ್ರೌನ್ ಕಲರ್ ಬರಬೇಕು ಒಂದೊಂದು ಪ್ಲಾಟ್ನಾಗ ಪಿತ್ತಿನ ಭಾಗ ಚಲೋ ಬ್ರೌನ್ ಆಗಿ ಒಂದೊಂದು ಭಾಗದಾಗ ಆಗಿಲ್ಲ ಮತ್ತು ಫರ್ಟಿಗೇಷನ್ ಎಷ್ಟು ಪರ್ಸೆಂಟೇಜ್ದಾಗ ಆಗೈತೆ ಅನ್ನೋದು ಯಾರಿಗೂ ಇನ್ನೂ ಕನ್ಫರ್ಮ್ ಇಲ್ಲ ಮತ್ತು ಈಗ ಈ ವರ್ಷ ನೀವು ಚಾಟ್ನಿ ಹೊಡ್ಲತ್ತಾನ ಒಂದು ಕಡ್ಡಿ ಚೆಕ್ ಮಾಡ್ಕೊಂಡು ಹೊಡೆದಿದ್ದಂತೂ ಭಾಳ ಬೆನಿಫಿಟ್ ಆಗ್ತೈತಿ ಮತ್ತು ಇನ್ನೂ ಒಂದು ಈ ವರ್ಷ ಹೂ ಬಿಟ್ಟರು ಕೂಡ ವಾತಾವರಣ ಖರಾಬ್ ಇರೋದ್ರಿಂದ ಹೂ ಕರಗೋ ಸಮಸ್ಯೆ ಜಾಸ್ತಿ ಐತಿ ಇದನ್ನು ನಿಮ್ಗೆ ಲಕ್ಷ್ಯ ಇರಲಿ ಮತ್ತು ಈ ವರ್ಷ ಅಕ್ಟೋಬರ್ ಚಟ್ನಿ ಈ ವರ್ಷ ಮಳೆ ಜಾಸ್ತಿ ಆಗಿದ್ದರಿಂದ ಅಂದ್ರೆ ಮಂಜು ಜಾಸ್ತಿ ಬೀಳ್ಬೋದು ಈ ವರ್ಷ ಹೀಗಾಗಿ ನಮಗೆ ಹೂ ಕೊಳೆ ರೋಗದ ಸಮಸ್ಯೆನೂ ಬರ್ಬೋದು ಕರ್ಪಾದ ಬರ್ಬೋದು ಡೌನಿದು ಬರ್ಬೋದು ಪ್ರತಿಯೊಂದು ಸಮಸ್ಯೆ ಬರ್ಬೋದು ಇದ್ರ ಬದಲೇ ಈಗ ನಾವು ಏನು ಮಾಡ್ಯಪ್ಪ ಅಂತಂದ್ರೆ ಒಂದು ಮೀಟಿಂಗ್ ಅಟೆಂಡ್ ಮಾಡ್ಯಾವ ನಾವು ವರ್ಷ ಮಿನಿಮಮ್ ಅಂದ್ರೆ ಒಂದು 7-8 ಮೀಟಿಂಗ್ ಇಡ್ತಿದ್ದೆ ಎಲ್ಲ ಕಡೆ ಬಟ್ ಈ ವರ್ಷ ನಾ ಎಲ್ಲ ಕಡೆ ಮೀಟಿಂಗ್ ಇಡಲ್ಲ ಒಂದೇ ಮೀಟಿಂಗ್ ಇಡ್ಲಾಗ್ತೀನಿ ದ್ಯಾಬೇರಿದಾಗ ದಯವಿಟ್ಟು ಇಂಟ್ರೆಸ್ಟ್ ಯಾರಿಗೆ ಐತಲ್ಲ ನೀವು ದ್ರಾಕ್ಷಿಗೆ ಇಂಟ್ರೆಸ್ಟ್ ಇದ್ದಂಥ ರೈತರು ಆ ಮೀಟಿಂಗಿಗೆ ನೀವು ಬಂದು ಅಟೆಂಡ್ ಆಗ್ಬೋದು ರೈತ ಬಾಂಧವ್ರಿ ಈಗ ಈ ಮೀಟಿಂಗ್ದಾಗ ನಿಮಗೆ ಇನ್ಫಾರ್ಮೇಷನ್ ಕೊಡ್ಲಾಕ ನಾಶಿಕದಿಂದ 2 ತಜ್ಞರು ಬರತ್ತಾರ ಮೊದಲನೇದಾಗಿ ಆನಂದ್ ಅಗ್ರೋ ಕೇರ್ ಕಂಪ್ನಿ ಕಡೆಯಿಂದ MD ಸರ್ ಅವರು ಘನಶ್ಯಾಮ್ ಹೆಮ್ಡೆ ಸರ್ ಅವ್ರು ಬರತ್ತಾರ ಇವ್ರದ ಏನು ಟಾಪಿಕ್ ಐತಪ್ಪ ಅಂತಂದ್ರೆ ಈಗ ನಮ್ಮ ತೋಟದಾಗ ನೋಡ್ಬೋದು ಖರ್ಚು ಏನು ವಾಟರ್ ಸೆಲ್ಬಲ್ ಗೊಬ್ಬರಗಳು ಕೊಡತ್ತೇವೆ ಸಾಯಿಲ್ ಅಪ್ಲಿಕೇಶನ್ ಗೊಬ್ಬರ ಕೊಡತ್ತೇವಲ್ಲ ನಮ್ಗೆ 100% ಎಫೆಕ್ಟಿವ್ ರಿಸಲ್ಟ್ ಸಿಗ್ಲಾತಿಲ್ಲ ನಾವು ಎಷ್ಟೋ ಗೊಬ್ಬರ ಕೊಟ್ಟರು ನಮ್ಗೆ ಹೇಳ್ಕೊಂಡು ಇಳುವರಿ ಬರತ್ತಿಲ್ಲ ಮತ್ತು ತೋಟದಾಗ ಖರ್ಚು ಓಡೋ ಸಾಧ್ಯತೆ ಇದು ಮೇನ್ ಇದ್ರ ಸಂಬಂಧ ಸರಿ ಇದು ನಾನು ಒಂದು 7 ಎಕರೆ ಪ್ಲಾಟ್ನಾಗ ಡೆಮೋ ಮಾಡಿದ್ದೆ ಇದ್ರ ಬದಲು ಈಗ ನನಗೂ ನಾಲೆಜ್ ಐತೆ ಬಟ್ ಆದರೂ ಕೂಡ ನಮ್ಗಿಂತ ಜಾಸ್ತಿ ನಾಲೆಜ್ ಅವ್ರಿಗೆ ಐತಿ ಅವ್ರ ಯಾವ ಥರ ಸ್ಲರಿ ಕೊಡ್ಬೇಕು ನಮ್ಮ ತೋಟಕ್ಕೆ ಹಾಕಿದಂಥ ಕೆಮಿಕಲ್ ಗೊಬ್ಬರಗಳು 100% ಗಿಡಕ್ಕೆ ಅಪ್ಟೇಕ್ ಆಗ್ಬೇಕಂದ್ರೆ ಯಾವ ಜೀವಾಣುಗಳ ರೋಲ್ ಏನೈತಲ್ಲ ಅದ್ರ ಬದಲು ಇನ್ಫಾರ್ಮೇಷನ್ ಕೊಡ್ಲಾಕ ಇದು ಮೇನಪ್ಪ ಅಂತಂದ್ರೆ ನಮ್ಮ ತೋಟದಾಗ ಒಂದು ಏನು ಕೆಮಿಕಲ್ ಫರ್ಟಿಲೈಸರ್ ಗೊಬ್ಬರಕ್ಕೆ ಹೆಚ್ಚಲ್ಲ ಖರ್ಚು ಜಾಸ್ತಿ ಎಲ್ಲ ಆಗ್ತೈತಲ್ಲ ಅದು ಕಡಿಮೆ ಮಾಡೋದು ಕಮ್ಮಿ ಖರ್ಚಿನಾಗೆ ಚಲೋ ಉತ್ಪನ್ನ ಬರೋ ಸಂಬಂಧ ಈ ಸ್ಲರಿ ಮೆಥಡ್ ಹೇಳೋ ಸಂಬಂಧ ಘನಶ್ಯಾಮ್ ಹೆಮ್ಡೆ ಸರ್ ಅವರು ಬರತ್ತಾರ ಎರಡನೇದಾಗಿ ಈ ವರ್ಷ ಏನು ವಾತಾವರಣ ಖರಾಬ್ ಐತಲ್ಲ ಅಕ್ಟೋಬರ್ ಚಟ್ನಿ ನಿಯೋಜನೆ ಹೆಂಗೆ ಮಾಡ್ಬೇಕನ್ನಕ ಮೇನ್ ಪ್ರಸಿದ್ಧ ನಮ್ಮ ನಾಶಿಕ್ನಾಗ ಪ್ರಸಿದ್ಧ ತಜ್ಞರು ಅಂತೇವೆ ಅವ್ರದ್ದು ಹೆಸರು ಚಲೋ ಐತೆ ನಾಶಿಕ್ದಾಗ ಸುನಿಲ್ ಗವಳೆ ಸರ್ ಅಂತೇಳಿ ಅವರು ಕೂಡ ಈ ಮೀಟಿಂಗಿಗೆ ಬರತ್ತಾರ ಅವ್ರದ್ದು ಮೇನ್ ರೋಲ್ ಏನಪ್ಪ ಅಂತಂದ್ರೆ ಅಕ್ಟೋಬರ್ ಚಟ್ನಿ ನಿಯೋಜನೆ ಅರ್ಧಾಗ ನಿಮ್ಗೆ ಚಟ್ನಿ ಈ ವರ್ಷ ವಾತಾವರಣ ಹೆಂಗೆ ಐತಲ್ಲ ಅದ್ರ ಬೇಸ್ ಮ್ಯಾಗ ಚಟ್ನಿ ಯಾವ ಡೇಟಿಗೆ ತೊಗೊಂಡ್ರೆ ಸೂಕ್ತ ಬಿಳಿ ಹೂ ಈಗೇನು ಬಿಳಿ ಹೂ ಬರ್ತಾವಲ್ಲ ಅದ್ರ ಸಮಸ್ಯೆ ಆಗಲಿ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಅರ್ಲಿ ಡೌನಿ ಆಗಲಿ ಅಥವಾ ಹೂ ಕೊಳೆ ರೋಗದಾಗಲಿ ಇದ್ರದ್ದು ಟಾಪಿಕ್ ಅವ್ರು ಹೇಳ್ತಾರೆ ಅಲ್ಲಿ ನಾನು ಕೂಡ ಇರ್ತೀನಿ ನಂದು ರೋಲ್ ಅಂದ್ರೆ ನೋಡೋಣ ಎಕ್ಸ್ಟ್ರಾ ಟೈಮ್ ಸಿಕ್ತಂದ್ರೆ ನಾನು ಮ್ಯಾನೇಜ್ ಮಾಡಿರ್ತೀನಿ ಮುಂದಿನ ಅಂದ್ರೆ ಹೆಚ್ಚಿನ ಟಾಪಿಕ್ ಇರ್ಲಿಕ್ಕಂದ್ರೆ ಅವ್ರಿಗೆ ಏನು ಹೇಳಿರ್ತಾರಲ್ಲ ಅದು ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ನಾನು ಅಲ್ಲಿ ನಿಂದಿರ್ಬೇಕಾಗ್ತೈತಿ ಹೆಚ್ಚಿನ ನನಗೇನು ಅಲ್ಲಿ ಸಮಯ ಸಿಗಲ್ಲ ಜಾಸ್ತಿ ಗೌಳೆ ಸರ್ ಅವರಿಗೆ ಟೈಮ್ ಕೊಡ್ತೀನಿ ನಿಮಗೆ ಇಲ್ಲಿ ಈ ವರ್ಷನ ವಾತಾವರಣ ತಕ್ಕಂಗೆ ಮಾಹಿತಿ ಚಲೋ ಸಿಗೋದ್ರಿಂದ ನಿಮಗೆ ಇದು ಈ ವರ್ಷ ಬೆನಿಫಿಟ್ ಚಲೋ ಆಗ್ತೈತಿ ದಯವಿಟ್ಟು ಮೀಟಿಂಗ್ ಅಟೆಂಡ್ ಆಗಿ ಇದ್ರ ಬೆನಿಫಿಟ್ ತಗೋರಿ ಅಂತ ಹೇಳೋಕೆ ಈ ವಿಡಿಯೋ ಮಾಡ್ಲಾಕತ್ತೀನಿ ಇಷ್ಟು ಹೇಳಿ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ನಮಸ್ಕಾರ.